ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡುವ ಅಂತ ಹೇಳಿದ್ರೆ 4th ಆಗಸ್ಟ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ಅನಲೈಸಿಸ್ನ ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡುವ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಲೈಸಿಸ್ ಕ್ಲಾಸ್ಗಳು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಮತ್ತು ಸೈನ್ಸ್ ಹಾಗೆ GK ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾಕೆಂದರೆ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ನೋಡೋಕ್ಕೆ ಸಿಗ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್, ಇವಾಗ ಆಲ್ರೆಡಿ ಎಕ್ಸಾಮ್ ಆಗಿರೋರು ಮುಂದಿನ ಎಕ್ಸಾಮ್ಗೆ ತಯಾರಿಯನ್ನು ಸಹ ನೀವು ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಎಕ್ಸಾಮ್ ಯಾರ್ದು ಮುಗಿದಿದೆ ಆ್ಯಂಡ್ ದೆನ್ ಫಸ್ಟ್ ಶಿಫ್ಟಲ್ಲಿ, ಸೆಕೆಂಡ್ ಶಿಫ್ಟಲ್ಲಿ, ಫಸ್ಟ್ ಡೇ, ಸೆಕೆಂಡ್ ಡೇ, ಸೊ ಅವರು ಸಹ ಈ ಒಂದು ಕ್ಲಾಸ್ಗಳನ್ನು, ಅನಲಿಸಿಸ್ ಕ್ಲಾಸ್ಗಳನ್ನು ಕೇಳ್ಕೊಳ್ಳಿ. ಬಿಕಾಸ್ ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಸಿಲೆಬಸ್ ಕವರ್ ಆಗಿರೋ ರೀತಿ ಫೀಲ್ ಆಗುತ್ತೆ. ಆ್ಯಂಡ್ ಫೀಲ್ ಆಗಿರೋ ರೀತಿ ಅನ್ನೋದಕ್ಕಿಂತ 80% ನಿಮಗೆ ಸಿಲೆಬಸ್ ಇಲ್ಲಿ ಕವರ್ ಆಗುತ್ತೆ ಆಲ್ಮೋಸ್ಟ್. ಓಕೆ, ಸೊ ಅದಕ್ಕೆ ಕ್ಲಾಸ್ಗಳನ್ನು ನೀವು ಸಹ ವೀಕ್ಷಿಸ್ತಾ ಬನ್ನಿ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, ICC ಪುರುಷರ T20 ವಿಶ್ವಕಪ್ 2026ರ ಆತಿಥ್ಯವನ್ನು ಯಾವ ದೇಶ ಅಥವಾ ದೇಶಗಳು ವಹಿಸಿದ್ದವು ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ದೇಶ ವಹಿಸಿದ್ವು? ಸೊ ಯಾವ ದೇಶ ಅಂತಂದರೆ ದ್ಯಾಟ್ ಈಸ್ ನಮ್ಮ ಭಾರತ ಹಾಗೆ ಶ್ರೀಲಂಕಾ ಅಂತ ಹೇಳ್ತೀವಿ. ಸೊ ಎಷ್ಟನೇ ಆವೃತ್ತಿ ಆಗಿತ್ತು? 10ನೇ ಆವೃತ್ತಿ ಆಗಿತ್ತು. ಸೊ ಇದ್ರ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾನೆ ಅಂತ ಹೇಳ್ತಿದ್ದೆ ಅಲ್ವಾ ನಿಮಗೆ. ಸೊ ಕೇಳಿದ್ದಾರೆ ನೋಡಿ. ಸೊ 10ನೇ ಆವೃತ್ತಿಯನ್ನು ಯಾವ ದೇಶ ಆತಿಥ್ಯವನ್ನು ವಹಿಸಿತ್ತು ಅಂದರೆ ಒಂದು ಭಾರತ ಮತ್ತು ಶ್ರೀಲಂಕಾ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಪುರುಷರ ಬದಲಾಗಿ ವುಮೆನ್ಸ್ ಅಂತ ಕೇಳಿದ್ರು ಸಹ ನಿಮಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಭಾರತ ಮತ್ತು ಶ್ರೀಲಂಕಾನೇ ಆಗುತ್ತೆ. ಓಕೆ, ಸೊ ಇವೆರಡು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಒಂದು ಪುರುಷರಲ್ಲಿ ವಿನ್ ಆಗಿರ್ತಕ್ಕಂಥದ್ದು ಯಾರು? ಭಾರತ. ಮಹಿಳೆಯರಲ್ಲಿ ವಿನ್ ಆಗಿರ್ತಕ್ಕಂಥದ್ದು ಯಾರು ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಅಂತಂದರೆ ದ್ಯಾಟ್ ಈಸ್ ಅಗೇನ್ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಎಷ್ಟನೇ ಬಾರಿ ವಿನ್ ಆಗಿದ್ದಾರೆ ಅವರು 7ನೇ ಬಾರಿ ವಿನ್ ಆಗಿದ್ದಾರೆ. ಎಷ್ಟನೇ ಬಾರಿ? 7ನೇ ಬಾರಿ. ಸೊ 10ರಲ್ಲಿ 7 ಅವರೇ ವಿನ್ ಆಗಿದ್ದಾರೆ. 70% ವಿನ್ನಿಂಗ್ ರೇಟ್ ಇದೆ ಅವ್ರದ್ದು ಟೋಟಲ್ ಇಲ್ಲಿವರೆಗೂ ಕನ್ಸಿಡರ್ ಮಾಡಿದ್ರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಲ್ಲಿ ಎಷ್ಟು ತಂಡಗಳು ಭಾಗವಹಿಸಿತ್ತು ಅನ್ನೋದು ನೆನಪಿಟ್ಕೊಳ್ಳಿ. ಎಷ್ಟು ಅಂದರೆ 20 ತಂಡಗಳು ಭಾಗವಹಿಸಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಪಂದ್ಯದ ಅತ್ಯುತ್ತಮ ಆಟಗಾರ ಫೈನಲ್ನಲ್ಲಿ ಯಾರಿಗೆ ನೀಡಲಾಗಿದೆ ಅಂದರೆ ಒಂದು ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಲಾಗಿದೆ. ಹಾಗೆ ಇಡೀ ಒಂದು ಸೀರೀಸ್ನ ಆಟಗಾರ ಯಾರು ಅಂತಂದರೆ ಒಂದು ಸಂಜು ಸ್ಯಾಮ್ಸನ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL 2026ರಲ್ಲಿ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನು ಯಾವ ಬ್ಯಾಟ್ಸ್ಮನ್ ಸ್ಥಾಪಿಸಿದರು ಅಂತ ಕೇಳಿದ್ರೆ 72 ಸಿಕ್ಸರ್ ಬಾರಿಸುವ ಮೂಲಕ ವೈಭವ್ ಸೂರ್ಯವಂಶಿ ಅವರು ಈ ಒಂದು ದಾಖಲೆಯನ್ನು ಸಾಧನೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಟೋಟಲ್ ಎಷ್ಟು ರನ್ಗಳನ್ನು ಬಾರಿಸಿದ್ದಾರೆ ಅಂದರೆ 777 ಅಲ್ಲ, 777 ಬದಲಾಗಿ 1776 ಅಂತ ಹೇಳ್ತೀವಿ. ಒಂದು ಮೈನಸ್ ಮಾಡಬೇಕು ನೀವು. ಆ್ಯಂಡ್ ನೆಕ್ಸ್ಟ್, ಓಕೆ, ಇದಕ್ಕಿಂತ ಮುಂಚೆ ಯಾರ್ದು ರೆಕಾರ್ಡ್ ಇತ್ತು ಅಂದರೆ 59 ಸಿಕ್ಸ್ಗಳನ್ನು ಬಾರಿಸುವ ಮೂಲಕ ಕ್ರಿಸ್ ಗೇಲ್ ಅವ್ರದ್ದು ರೆಕಾರ್ಡ್ ಇತ್ತು. ಕ್ರಿಸ್ ಗೇಲ್ ಅವ್ರದ್ದು ಎಷ್ಟು? 59. ಸೊ ಅವ್ರಿಗಿಂತ 13 ಸಿಕ್ಸ್ಗಳು ಜಾಸ್ತಿ ಇವರು ಬಾರಿಸಿದ್ದಾರೆ. ಯಾರು? ವೈಭವ್ ಸೂರ್ಯವಂಶಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೈಡ್ಸ್ ಆಫ್ ಟೈಮ್ ಭಾರತ ಹಿಸ್ಟ್ರಿ ಥ್ರೂ ಮ್ಯೂರಲ್ಸ್ ಇನ್ ಪಾರ್ಲಿಮೆಂಟ್ ಪುಸ್ತಕದ ಲೇಖಕರು ಯಾರು ಅಂತ, ಸರಿಯಾ? ಸೊ ನಿಮಗೆ ಆಲ್ವೇಸ್ ಹೇಳ್ತಾ ಬರ್ತಿದ್ದೀನಿ ಏನು ಅಂತಂದರೆ, ಈ ವೈಸ್ ಪ್ರೆಸಿಡೆಂಟ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಪುಸ್ತಕದ ಮೇಲೆ ಫಿಕ್ಸ್ RRB ಅವನು ಫೋಕಸ್ ಮಾಡ್ತಾನೆ ಅಂತ. ಓಕೆ, ಸೊ ಏನೋ ಒಂದು ಹೇಳ್ತೀವಿ ಅಂತ ನೀವು ತಿಳ್ಕೊಳ್ಬೇಡಿ. ಸೊ ಪ್ರತಿಯೊಂದು ಏನೋ ಒಂದು ಹೇಳ್ತೀವಿ, ಈ ಒಂದು ಟಾಪಿಕ್ ಮೇಲೆ ಬರುತ್ತೆ ಅಂತಂದರೆ ಅದರ ಮೇಲೆ ಸ್ವಲ್ಪ ಅನಲೈಸ್ ಮಾಡಿರ್ತೀವಿ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಹೇಳೋದು ಈಸಿಯಾಗಿ ಹೇಳ್ಬೋದು. ಓಕೆ, ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ಕೊಳ್ಳಿ ಅಂತಂದರೆ, ಯಾವುದೇ ಒಂದು ಟಾಪಿಕ್ ಹೇಳಿ ಆ ಒಂದು ಟಾಪಿಕ್ನ ಮಿಸ್ ಮಾಡ್ಕೊಳ್ಬೇಡಿ. ಇವಾಗ ಯಾವ್ದು ಹೇಳಿದ್ದೀನಿ ನಿಮಗೆ? ವೈಸ್ ಪ್ರೆಸಿಡೆಂಟ್ ರಿಲೀಸ್ ಮಾಡಿರ್ತಕ್ಕಂಥ ಪುಸ್ತಕಗಳು. ಸೊ ಆ ಒಂದು ಪುಸ್ತಕದ ಮೇಲೇ ಕೇಳ್ತಾ ಇದ್ದಾನೆ ಇವಾಗ. ಆಲ್ಮೋಸ್ಟ್ ನಿಮಗೆ RRBಯಲ್ಲಿ ಯಾವುದು ಜಾಸ್ತಿ ಫೋಕಸ್ ಮಾಡಲ್ಲ. ಯಾವುದು ಫೋಕಸ್ ಮಾಡ್ತಾನೆ ಅಂತಂದರೆ ಅದು ರಾಷ್ಟ್ರಪತಿಯಿಂದ, ಇಲ್ಲಾಂದರೆ ಉಪರಾಷ್ಟ್ರಪತಿಯಿಂದ, ಇಲ್ಲಾಂದರೆ ನಮ್ಮ ಭಾರತದ ಯಾವುದೇ ಒಬ್ಬ ಸಚಿವರಿಂದ ಅದು ಬಿಡುಗಡೆ ಆಗಿರಬೇಕು. ಅದು ಸ್ಪೆಷಲಿ ಯಾರಿಂದ ಬಿಡುಗಡೆ ಆಗಿರುತ್ತೆ ಅಂದರೆ ಅದು ವೈಸ್ ಪ್ರೆಸಿಡೆಂಟ್ ಅದನ್ನೇ ಬಿಡುಗಡೆ ಆಗಿರ್ತವೆ. ಅವ್ರದ್ದೊಂದು ಸಪ್ರೇಟ್ ಒಂದು ಪೋರ್ಟಲ್ಲೇ ಇದೆ. ಆ ಪೋರ್ಟಲ್ ಇರತಕ್ಕಂಥ ಪ್ರತಿಯೊಂದು ಬುಕ್, ಆ ಒಂದು ಆಥರ್ ನೇಮ್ ಆ್ಯಂಡ್ ದೆನ್ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ, 3 ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಾಗಾದರೆ ಇಲ್ಲಿ ಯಾರು ಅಂತಂದರೆ ದ್ಯಾಟ್ ಈಸ್ ಒಂದು ಸುಧಾಮೂರ್ತಿ ಅವರು ಅಂತ ಹೇಳ್ತೀವಿ. ಏನು ಟೈಡ್ಸ್ ಆಫ್ ಟೈಮ್ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಓಕೆ, ಇದರಲ್ಲಿ ಏನಿದೆ ಅಂತ ಅದನ್ನು ನೋಡ್ಕೊಳ್ಳಿ. ಏನು ಅಂದರೆ ಒಂದು ಸಂಸತ್ತಿನ ಗೋಡೆಗಳ ಮೇಲಿನ 58 ಐತಿಹಾಸಿಕ ಭಿತ್ತಿ ಚಿತ್ರಗಳ ಕಲಾತ್ಮಕ ಮತ್ತು ಸಾಂಸ್ಕೃತಿಕ ಪ್ರಯಾಣವನ್ನು ಇದು ವಿವರಿಸ್ತದೆ. ಯಾವುದು? ಟೈಡ್ಸ್ ಆಫ್ ಟೈಮ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ರಸ್ತೆ ಅಪಘಾತದ ಬಲಿಪಶುಗಳಿಗೆ ನಗದು ರಹಿತ ತುರ್ತು ವೈದ್ಯಕೀಯ ನೆರವು ನೀಡಲು ಭಾರತ ಸರ್ಕಾರವು ಯಾವ ಯೋಜನೆಯನ್ನು ಜಾರಿಗೊಳಿಸಿದೆ ಅಂತ ಕೇಳಿದಾನೆ. ಯಾವುದು ಅಂದರೆ ಒಂದು PM ರಾಹತ್ ಯೋಜನೆ ಅಂತ ಹೇಳ್ತೀವಿ. ಸೊ ಇದು ಫೆಬ್ರವರಿ ಮಂತ್ ಕರೆಂಟ್ ಅಫೇರ್ಸಲ್ಲಿ ನೋಡಿದಿವಲ್ವಾ? ಸೊ ಒಂದು PM ರಾಹತ್ ಯೋಜನೆ ಅಡಿಯಲ್ಲಿ ಎಷ್ಟು ನಿಮಗೆ ಮೊತ್ತ ಸಿಗುತ್ತೆ ಅಂದರೆ 1.5 lakhs ನೀಡ್ತಾರೆ. ಸೊ ಇದು ಡೈರೆಕ್ಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತದೆ. ಇಲ್ಲಿ ನಿಮ್ಮ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ, ಇದು ಎಷ್ಟು ದಿನಗಳಲ್ಲಿ ನೀಡಲಾಗ್ತದೆ ಅಂದರೆ 7 ದಿನಗಳಲ್ಲೇ ಇದನ್ನು ಒದಗಿಸಲಾಗ್ತದೆ. ನೀವು ಆಕ್ಸಿಡೆಂಟ್ ಆದ ನೀವಲ್ಲ, ಸೊ ಸಮ್ಮನ್ ಆಕ್ಸಿಡೆಂಟ್ ಯಾರಾಗಿರ್ತಾರಲ್ವ, ಸೊ ಅವರ ಆಕ್ಸಿಡೆಂಟ್ ಆದ 7 ದಿನಗಳಲ್ಲೇ, ಮೀನ್ಸ್ ಒಂದು ವಾರದಲ್ಲೇ 1.5 lakh ಬಿಡುಗಡೆ ಆಗ್ತದೆ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಇದು ಬಂದಿರತಕ್ಕಂಥದ್ದು ಅಂದರೆ ಯಾವಾಗ ಅಂತಂದರೆ 2026 ಫೆಬ್ರವರಿಯಲ್ಲಿ ಇದು ಲಾಂಚ್ ಆಗಿದೆ. ಯಾವುದೋ ಈ ಒಂದು ಸ್ಕೀಮ್ PM ರಾಹತ್ ಅಂತ ಹೇಳ್ತೀವಿ. ಆ್ಯಂಡ್ ಓಕೆ, ಅದರ ಫುಲ್ ಫಾರ್ಮ್ ಏನಿದೆ? ಸೊ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಗೋಲ್ಡನ್ ಅವರಲ್ಲಿ ಉಚಿತ ಮತ್ತು ನಗದು ರಹಿತ ವ್ಯವಸ್ಥೆಯನ್ನು ಒದಗಿಸಲು ರಾಹತ್ ಯೋಜನೆಯನ್ನು ತರಲಾಗಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಗೋಲ್ಡನ್ ಅವರ್ ಅಂದರೆ ಏನು?
ಬಿದ್ದ ನಂತರ ಏನು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಲ್ವ, ಆ ಟೈಮಲ್ಲಿ ಅದು ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅವರನ್ನು ಬದುಕಿಸ್ತಕ್ಕಂಥ ಒಂದು ಟೈಮ್, ಅದನ್ನು ಗೋಲ್ಡನ್ ಅವರ್ ಅಂತ ಹೇಳ್ಬೋದು. ಪಿ ಎಂ ರಾಹತ್ ಫುಲ್ ಫಾರ್ಮ್ ಏನಿದೆ, ಪ್ರಧಾನಮಂತ್ರಿ ರಸ್ತೆ ಅಪಘಾತಗಳ ಬಲಿಪಶುಗಳ ಆಸ್ಪತ್ರೆ ಮತ್ತು ಖಾತ್ರಿಯ ಚಿಕಿತ್ಸೆ ಅಂತ ಹೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಟೈಮ್ 100 ಪಟ್ಟಿಯಲ್ಲಿ 14ನೇ ಬಾರಿಗೆ ಸ್ಥಾನ ಪಡೆದು ಆಧುನಿಕ ವಾರ್ಷಿಕ ಪಟ್ಟಿಯಲ್ಲಿ ಈ ಹೆಚ್ಚು ಬಾರಿ ಸ್ಥಾನ ಪಡೆದ ದಾಖಲೆಯನ್ನು ಸ್ಥಾಪಿಸಿದ ವ್ಯಕ್ತಿ ಯಾರು ಅಂತ, ಸರಿನಾ? ಸೊ ಯಾರಿದ್ದಾರೆ ಈ ವ್ಯಕ್ತಿ? ಜೋ ಬೈಡನ್, ಶಿ ಜಿನ್ಪಿಂಗ್ ಆ್ಯಂಡ್ ನೆಕ್ಸ್ಟ್ ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮಗೆ ಕ್ಲೀವ್ ಹೇಳ ಏನು ಅಂತಂದರೆ, ಆ ಒಂದು ದೇಶ ಫುಲ್ ಇವಾಗ ಡೆವಲಪ್ಡ್ ದೇಶ ಆಗಿದೆ ಫಸ್ಟ್. ಆ್ಯಂಡ್ ದೆನ್ ಈ ವ್ಯಕ್ತಿ ಏನಿದ್ದಾರೆ, ಆ ದೇಶ ಮುಂದೆ ಹೋಗಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಿದ್ದಾರೆ, ಬಡತನ ಹೋಗಬೇಕು ಅಂತ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಆ್ಯಂಡ್ EV ಆ್ಯಕ್ಚುಲಿ ಬಿಲ್ಟ್ ಮಾಡಿರೋದು ಆ್ಯಂಡ್ ದೆನ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಭಾಷಣ ಕಡಿಮೆ, ಕೆಲಸ ಹೆಚ್ಚು ಮಾಡ್ತಕ್ಕಂಥ ವ್ಯಕ್ತಿ, ದ್ಯಾಟ್ ಈಸ್ ಒಂದು ಶಿ ಜಿನ್ಪಿಂಗ್ ಅಂತ ಹೇಳ್ತೀವಿ. ಓಕೆ, ಯಾರು ಈ ಒಂದು ಶಿ ಜಿನ್ಪಿಂಗ್ ಇವರು ಏನಿದಾರಲ್ವ, ಇವರು ಏನಾಗಿದ್ದಾರೆ? ಸೊ ಇವರು 14ನೇ ಬಾರಿಗೆ ಸ್ಥಾನ ಪಡೆದಿದ್ದಾರೆ ಟೈಮ್ 100ಅಲ್ಲಿ. ನಿಮ್ಗೆ ಗೊತ್ತಿರಲಿ, ಈ ಟೈಮ್ 100 ಅಂತಕ್ಕಂಥ ಒಂದು ಏನು ನಿಯತಕಾಲಿಕೆ ಬಿಡುಗಡೆ ಆಗ್ತದಲ್ವಾ, ಸೊ ಇದರಲ್ಲಿ ನಮ್ಮ ಭಾರತೀಯರು ಯಾರಾದರೂ ಇದ್ದಾರಾ? ಇಂಪಾರ್ಟೆಂಟ್ ಫಸ್ಟ್ ಥಿಂಗ್. ಆ್ಯಂಡ್ ಇದರಲ್ಲಿ ಪದೇ 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 ಟಾಪಲ್ಲೇ ಇದ್ದಾರಾ? ಅವ್ರು ಇಂಪಾರ್ಟೆಂಟ್. ಆ್ಯಂಡ್ ಒಟ್ಟಿನಲ್ಲಿ ಈ ಲಿಸ್ಟಲ್ಲಿ ಬರ್ತಾನೆ ಇದ್ದಾರಾ ಪ್ರತಿ ವರ್ಷ? ಅವ್ರು ಇಂಪಾರ್ಟೆಂಟ್. ಸೊ ಈ ಮೂರನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಕ್ಸಿ ಜಿನ್ಪಿಂಗ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು 2026ರ ಪಟ್ಟಿಯಲ್ಲಿ ಏಕೈಕ ಭಾರತೀಯ ನಟ ರಣಬೀರ್ ಕಪೂರ್ ಅವರು ಏನಿದ್ದಾರಲ್ಲ, ಅವರು ಸ್ಥಾನ ಪಡೆದಿದ್ದಾರೆ. ಆ್ಯಂಡ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸುಂದರ್ ಪಿಚಾಯ್ ಅವರು ಸ್ಥಾನ ಪಡೆದಿದ್ದಾರೆ. ಹಾಗೆ ನೇಪಾಳದ ಪ್ರಧಾನಿಯಾಗಿರ್ತಕ್ಕಂಥ ಬಾಲೇಂದ್ರ ಶಾ ಕೂಡ ಇದರಲ್ಲಿ ಸ್ಥಾನ ಪಡೆದಿದ್ದಾರೆ. ಯಾವುದು? ಈ ಒಂದು ಟೈಮ್ 100ನ ಒಂದು ನಿಯತಕಾಲಿಕೆಯಲ್ಲಿ ಅಂತ ಹೇಳ್ತೀವಿ. ಯಾರು? ಫಿಲ್ಮ್ ಹೀರೋಗಳಲ್ಲಿ ರಣಬೀರ್ ಕಪೂರ್. ಯಾರು? ರಣಬೀರ್ ಕಪೂರ್, ರಣವೀರ್ ಸಿಂಗ್ ಅಲ್ಲ, ರಣಬೀರ್ ಕಪೂರ್. ಓಕೆ, ರಣಬೀರ್ ಕಪೂರ್ ಅವರು. ಆ್ಯಂಡ್ ದೆನ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗೂಗಲ್ನ CEO ಆಗಿರ್ತಕ್ಕಂಥ, ABC CEO ಆಗಿರ್ತಕ್ಕಂಥ ಸುಂದರ್ ಪಿಚಾಯ್ ಅವರು. ಆ್ಯಂಡ್ ದೆನ್ ನೇಪಾಳದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಾಲೇಂದ್ರ ಶಾ ಅವರು. ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರೈಲ್ವೆಯು 25 ಮೇ 2026ರಂದು ಯಾವ ನಗರದಲ್ಲಿ ಚಿರಾಗ್ ಸೆಂಟರ್ ಫಾರ್ HR ಇನ್ಫಾರ್ಮೇಷನ್ ಸಿಸ್ಟಮ್ಸ್ ರಿಸರ್ಚ್ ಆ್ಯಂಡ್ ಅನಲೈಟಿಕ್ಸ್ ಇನ್ ಗವರ್ನೆನ್ಸ್ ಅನ್ನು ಉದ್ಘಾಟಿಸಿತು ಅಂತ? ಎಲ್ಲಿ ಅಂದರೆ ಒಂದು ಹೈದರಾಬಾದ್ ಸಿಕಂದ್ರಾಬಾದ್ ಏನು ಜೋನ್ ಬರುತ್ತಲ್ವಾ, ಸೊ ಅಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ ಆ ಒಂದು ರೈಲ್ವೆಯಲ್ಲಿ. ಯಾವುದೇ ಒಂದು ಚಿರಾಗ್ ಅಂತಕ್ಕಂಥದ್ದು. ಚಿರಾಗ್ನ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಏನು? ಸೆಂಟರ್ ಫಾರ್ HR ಇನ್ಫಾರ್ಮೇಷನ್, HR ಹ್ಯೂಮನ್ ರಿಸೋರ್ಸಸ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ರಿಸರ್ಚ್ ಆ್ಯಂಡ್ ಅನಲೈಟಿಕ್ಸ್ ಇನ್ ಗವರ್ನೆನ್ಸ್ ಅಂತ ಹೇಳ್ತೇವೆ. ಅಗೇನ್ ಈ ವರ್ಷ ಮಾತ್ರ ಇದು ಎಂಡ್ ಆಗಲ್ಲ, ಈ ಕ್ವಶನ್ಗೆ ಎಂಡ್ ಇಲ್ಲ. ಈ ಕ್ವಶನ್ ಮತ್ತೆ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಬಿಕಾಸ್ ಯಾಕಂದರೆ ರೈಲ್ವೆಗೆ ರಿಲೇಟೆಡ್ ಇದೆ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ ಫುಲ್ ಫಾರ್ಮ್ ಇದೆ ಅಲ್ವಾ, ಇಲ್ಲೊಂದ್ಸರಿ ನೆನ್ಪಿಟ್ಕೊಳ್ಳಿ. ಏನು? ಸೆಂಟರ್ ಫಾರ್ HR ಇನ್ಫಾರ್ಮೇಷನ್ ಸಿಸ್ಟಮ್ಸ್ ರಿಸರ್ಚ್ ಆ್ಯಂಡ್ ಅನಲೈಟಿಕ್ಸ್ ಇನ್ ಗವರ್ನೆನ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2026ರಲ್ಲಿ ಸ್ಥಾಪನೆಯಾದ ಭಾರತದ ರಾಷ್ಟ್ರೀಯ ದಂತ ಚಿಕಿತ್ಸಾ ಆಯೋಗ ಯಾವುದು? ನ್ಯಾಷನಲ್ ಡೆಂಟಲ್ ಕಮಿಷನ್ ಏನಿದೆ ಅಲ್ವಾ, ಸೊ ಇದರ ಹಿಂದಿನ ಹೆಸರು ಏನು ಅಂತ ಕೇಳಿದಾನೆ. ಅದರ ಹಿಂದಿನ ಹೆಸರು ಏನಾಗಿತ್ತು ಅಂದರೆ DCA ಅಂತ ಆಗಿತ್ತು. ಏನು? ಭಾರತೀಯ ದಂತ ಚಿಕಿತ್ಸಾ ಪರಿಷತ್ತು ಅಂತ ಆಗಿತ್ತು. ಈ ಒಂದು ರಾಷ್ಟ್ರೀಯ ದಂತ ಚಿಕಿತ್ಸಾ ಆಯೋಗದ ಹೆಸರು ಅದಕ್ಕಿಂತ ಮುಂಚೆ ಪರಿಷತ್ತು ಅಂತ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿ ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ಲಾನೆಟ್ ಇನ್ ಫೋಕಸ್ ಆ್ಯಂಡ್ ಡೆಲಿವರಿಂಗ್ ಪ್ರಾಸ್ಪರಿಟಿ ಆಟ್ ಸ್ಕೇಲ್ ಎಂಬ SDG ಬುಲೆಟಿನ್ಗಳನ್ನು ಯಾವ ಸಚಿವಾಲಯವು ಬಿಡುಗಡೆ ಮಾಡ್ತದೆ ಅಂತ ಕೇಳಿದ್ದಾನೆ. SDG ಬುಲೆಟಿನ್ಗಳನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡ್ತದೆ? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕಲ್ ಆ್ಯಂಡ್ ಪ್ರೋಗ್ರಾಮಿಂಗ್ ಸಚಿವಾಲಯ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಸಾಂಘಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಏನಿದೆ ಅಲ್ವಾ, ಸೊ ಅದು ಈ ಒಂದು ಪ್ಲಾನೆಟ್ ಇನ್ ಫೋಕಸ್ ಆ್ಯಂಡ್ ಡೆಲಿವರಿಂಗ್ ಪ್ರಾಸ್ಪರಿಟಿ ಆಟ್ ಸ್ಕೇಲ್ ಅಂತಕ್ಕಂಥ ಬುಲೆಟಿನ್ಗಳನ್ನು, SDG ಬುಲೆಟ್ಗಳನ್ನು ಇದು ಪ್ರತಿ ವರ್ಷ ಬಿಡುಗಡೆ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದು ಸ್ಪೆಷಲಿ ಯಾವ SDG ಮೇಲೆ ಫೋಕಸ್ ಮಾಡುತ್ತೆ ಅಂದರೆ, ಒಂದು 6ನೇ SDG ಮೇಲೆ ಫೋಕಸ್ ಮಾಡುತ್ತೆ, 12ರಲ್ಲಿ ಫೋಕಸ್ ಮಾಡುತ್ತೆ, 13ರಲ್ಲಿ ಫೋಕಸ್ ಮಾಡುತ್ತೆ, 14ರಲ್ಲಿ ಫೋಕಸ್ ಮಾಡುತ್ತೆ, ಆ್ಯಂಡ್ ದೆನ್ 15ರಲ್ಲಿ ಫೋಕಸ್ ಮಾಡುತ್ತೆ. ಕ್ಷಮಿಸಿ. ಮುಂದಿನ ಪ್ರಶ್ನೆ, 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಭಾರತೀಯ ಪ್ಯಾರಾ ಕ್ರೀಡಾಪಟು ಯಾರು ಅಂತ? ಓಕೆ, ಸೊ ಈ ಒಂದು ಕ್ರೀಡಾಪಟು ಮೇಲೆ ಕೇಳಿದ್ದಾರೆ. ಸೊ ಯಾರಿದ್ದಾರೆ ಅವರು? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಪ್ರವೀಣ್ ಕುಮಾರ್ ಅವರು ಅಂತ ಹೇಳ್ತೀವಿ. ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಇವರು? ಹೈ ಜಂಪ್ಗೆ ಸಂಬಂಧಪಟ್ಟಿದ್ದಾರೆ. ಓಕೆ, ಪ್ಯಾರಾ ಹೈ ಜಂಪ್ ಅಂತ ಹೇಳ್ತೀವಿ. ಲಾಸ್ಟ್ ಇಯರ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ಸ್ ಅವರಿಗೆ ನೀಡಿಲ್ವಾ? ಸೊ ಅವರೇ ಇವರು, ಯಾರು? ಪ್ರವೀಣ್ ಕುಮಾರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾರ್ಯಾರಿಗೆ ನೀಡಲಾಗಿದೆ ಈ ವರ್ಷ ಪದ್ಮಶ್ರೀ? ನಮ್ಮ ರೋಹಿತ್ ಶರ್ಮಾ ಅವರಿಗೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಯಾರಿಗೆ? ನಮ್ಮ ಮೇಡಮ್ ಯಾರು? ಹರ್ಮನ್ಪ್ರೀತ್ ಕೌರ್ ಅವರು. ಸೊ ಇವ್ರಿಗೆ ನೀಡಲಾಗಿದೆ. ಆ್ಯಂಡ್ ಇನ್ನೊಬ್ರು ಯಾರು? ಸವಿತಾ ಪೂನಿಯಾ ಅವರಿಗೆ ನೀಡಲಾಗಿದೆ. ಸೊ ಇವ್ರು ಮೂರಿಗೂ ಸಹ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆಯಲ್ಲ, ಯಾರಿಗೆ? ವಿಜಯ್ ಅಮೃತರಾಜ್ ಅವರಿಗೆ. ಸೊ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ,
ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಯಾಕಂದರೆ ಇವರೆಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 20 ಮೇ 2026 ಅಂದು ರೋಮ್ನಲ್ಲಿ FAO ನಿಂದ ಅಗ್ರಿಕೋಲಾ ಮೆಡಲ್ ಕೋಲಾ ಓಕೆ, ಈ ಒಂದು ಮೆಡಲನ್ನು ಪಡೆದಿರತಕ್ಕಂಥ ರಾಜಕಾರಣಿ ಯಾರು ಅಂದರೆ ಆಪ್ಷನ್ ಬಿ, ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳ್ತೇವೆ. ಓಕೆ, ಸೊ ಯಾವುದಂದರೆ ಒಂದು FAO ನಿಂದ ಅಗ್ರಿಕೋಲಾ ಮೆಡಲನ್ನು ಪಡೆದಿರತಕ್ಕಂಥ ರಾಜಕಾರಣಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 23 ವಿಭಿನ್ನ ಸಚಿವಾಲಯಗಳು ನಿರ್ವಹಿಸುವ 79 ಕೇಂದ್ರೀಯ ಕಾಯ್ದೆಗಳ 784 ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಜನವಿಶ್ವಾಸ ವಿಧೇಯಕ 2026 ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾನೆ. ಈ ಜನವಿಶ್ವಾಸ ಏನು ಅಂತಂದರೆ, ಸಣ್ಣ ಅಪರಾಧಗಳನ್ನು ಮಾಡಿರ್ತಕ್ಕಂಥವುಗಳನ್ನು ಅದು ನಾಗರಿಕ ತಪ್ಪುಗಳೆಂದು ಪರಿಗಣಿಸಿ ನ್ಯಾಯಾಂಗ ಹೊರೆಯನ್ನು ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶ ಆಗಿದೆ. ಕೆಲವೊಂದು ಚಿಕ್ಕ ಪುಟ್ಟ ತಪ್ಪು ಆಗ್ತಿರ್ತವೆ, ಸುಮ್ಮನೆ ಜಗಳ ಇಡ್ತಾರೆ, ಅದು ಇದನ್ನು ಏನೇನೋ ಆಗ್ತಿರ್ತದೆ, ಯಾಕೆ ಅದನ್ನು ದೊಡ್ಡ ಮಾಡೋದು, ಸೊ ಸುಮ್ಮನೆ ಅಷ್ಟೇ ಕಡಿಮೆ ಮಾಡುವ ಅಂತ ಇದನ್ನೊಂದು ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್, ಭಾರತದ ಮೊದಲ ಸ್ವದೇಶಿ ಮಾಡ್ಯುಲರ್ ವ್ಯಾಪ್ತಿ ವಿಸ್ತರಣೆ ಮತ್ತು ಗ್ಲೈಡ್ ಶಸ್ತ್ರಾಸ್ತ್ರ ಈ ತಾರಾ ಜಾಸ್ತಿ, ಐ ಥಿಂಕ್ ಇದನ್ನು ಒಂದು 4-5 ಡೈಲಿ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ ಅನಿಸುತ್ತೆ. ಇದನ್ನು ಜಾಸ್ತಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಯುಮೆಂಟೇಷನ್ ಅಂತ ಬರ್ಬೋದು ಇದ್ರದ್ದು ಫುಲ್ ಫಾರ್ಮು ಅಲ್ವಾ. ಈ ಒಂದು ತಾರಾ ಒಂದು ಗ್ಲೈಡ್ ಮಿಸೈಲ್ ಏನಿದೆ ಅಲ್ವಾ, ಗ್ಲೈಡೆಡ್ ಶಸ್ತ್ರಾಸ್ತ್ರ, ಸೊ ಇದನ್ನು ಪರೀಕ್ಷಣೆ ಮಾಡಿದವರು ಯಾರು ಅಂದರೆ ಒಂದು ಭಾರತೀಯ ವಾಯುಪಡೆ, ಹಾಗೆ DRDO ಅಂತ ಹೇಳ್ತೀವಿ, DRDO ಹಾಗೆ ಭಾರತೀಯ ವಾಯುಪಡೆಯವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಅದೇ ಇದೆ ಫುಲ್ ಫಾರ್ಮ್, ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಯುಮೆಂಟೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಉದ್ಘಾಟನೆ ಮಾಡಿರೋದು ಯಾವಾಗ ಅಂತಂದರೆ ಈ ಒಡಿಶಾದಲ್ಲಿ, ಯಾವಾಗ ಅಂದರೆ May 7 ಆ್ಯಂಡ್ ನೆಕ್ಸ್ಟ್ ಹೆಚ್ಚುವರಿ ಮಾಹಿತಿ ಏನು ಅಂತಂದರೆ, ಒಂದು MPATGM ಮತ್ತು ULPGM V3ಗಳನ್ನು ಸಹ DRDO 2026 ಯಶಸ್ವಿಯಾಗಿ ಪರೀಕ್ಷಿಸಿತು. ULPGM V3 ಅನ್ನು ನ್ಯೂ ಸ್ಪೇಸ್ ರಿಸರ್ಚ್ ಮತ್ತು ಟೆಕ್ನಾಲಜೀಸ್ನ UAV ವೇದಿಕೆಯಲ್ಲಿ ಸಂಯೋಜಿಸಲಾಯಿತು. ಓಕೆ, ಇವೆರಡನ್ನೂ ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು ಈ ಒಂದು ULPGM V3 ಆ್ಯಂಡ್ ಒಂದು MPATGM. ಈ MPATGM ರೀಸೆಂಟ್ಲಿ ಯಾವುದರಲ್ಲೋ ಫುಲ್ ಫಾರ್ಮ್ ಕೇಳಿದಾನಲ್ವಾ, ಯಾವುದ್ರಲ್ಲಿ ಕೇಳಿದ್ದಾರೆ ನೆನಪಿಲ್ಲ, ಬಟ್ ಕೇಳಿದ್ದಾರೆ ಇದನ್ನು. ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತೀವಿ. ಓಕೆ, ಏನು ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಇದರ ಒಂದು ಫುಲ್ ಫಾರ್ಮ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಆರ್ಥಿಕ ಸಮೀಕ್ಷೆಯನ್ನು ಸಂಸತ್ತಿನಲ್ಲಿ ಯಾವುದರ ಮುಂಚಿತವಾಗಿ ಪ್ರಸ್ತುತಪಡಿಸಲಾಗ್ತದೆ ಅಂತ. February 1ಕ್ಕೆ ಬಜೆಟ್ ಮಂಡನೆ ಆಗುತ್ತೆ, ಈ January 31ಗೆ ಈ ಆರ್ಥಿಕ ಸಮೀಕ್ಷೆ ಘೋಷಣೆ ಆಗ್ತದೆ. ಸೊ ಮೀನ್ಸ್ ಕೇಂದ್ರೀಯ ಬಜೆಟ್ಗಿಂತ ಮುಂಚೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಪ್ರಾಜೆಕ್ಟ್ 0 ಎಂಬ ಭ್ರಷ್ಟಾಚಾರಿ ವಿರೋಧಿ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ. ಪ್ರಾಜೆಕ್ಟ್ 0 ಯಾರು ಮಾಡಿದ್ದಾರೆ? ಕೇರಳದವರು ಸರ್. ಕೇರಳದಲ್ಲಿ ಭ್ರಷ್ಟಾಚಾರ ವಿರೋಧಿಯನ್ನು ಆರಂಭ ಮಾಡಿದ್ದಾರೆ. ಆ್ಯಂಡ್ ಸರ್ಕಾರ ಯಾವುದಿದೆ ಅಲ್ಲಿ, ಕೇರಳದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಕಂಡುಬರುತ್ತೆ. K ಫಾರ್ ಕೇರಳ, K ಫಾರ್ ಕಾಂಗ್ರೆಸ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ್ಯಂಡ್ ಇನ್ನೊಂದು, ಈ ಒಂದು ಭ್ರಷ್ಟಾಚಾರದ ಪುರಾವೆ ನೀಡುವವರಿಗೆ 5,000 ಬಹುಮಾನ ಮತ್ತೆ ಇದೆ ನೋಡಿ. ಓಕೆ, ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, February 2026 13ನೇ ಏಷ್ಯಾ ಪೆಸಿಫಿಕ್ ಸುಸ್ಥಿರ ಅಭಿವೃದ್ಧಿ ವೇದಿಕೆ ಅನ್ನು ಯಾವ ದೇಶದಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ದೇಶದಲ್ಲಿ ಇದನ್ನು ಆಯೋಜಿಸಲಾಗಿದೆ? ಯಾವುದು? ಈ ಒಂದು APFST, ಏಷ್ಯಾ ಪೆಸಿಫಿಕ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವೇದಿಕೆ. ಭಾರತ, ಥೈಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಥೈಲ್ಯಾಂಡ್ ಆಗುತ್ತೆ. ಓಕೆ, ಥೈಲ್ಯಾಂಡ್ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಥೈಲ್ಯಾಂಡಲ್ಲಿ ಏಷ್ಯಾ ಪೆಸಿಫಿಕ್ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯ ವೇದಿಕೆ ಏನಿದೆ ಅಲ್ವಾ, ಸೊ ಇದು ನಡೆದಿದೆ ಎಲ್ಲಿ? ಈ ಒಂದು ಥೈಲ್ಯಾಂಡಲ್ಲಿ 2026 ಫೆಬ್ರವರಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಥೀಮ್ ಏನು ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಒಂದು ಸರಿ ಥೀಮ್ನ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರೀಯ ಬಜೆಟ್ 2026-27ರಲ್ಲಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ISM 2.0ಗಾಗಿ ಘೋಷಿಸಲಾದ 1,000 ಕೋಟಿ ಮಂಜೂರಾತಿಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾರೆ. 1,000 ಕೋಟಿ ಯಾಕೆ ಕೊಟ್ಟಿದ್ದಾರೆ ಅದಕ್ಕೆ? ISM 2.0ಗೆ ಯಾಕೆಂದರೆ ಆಳವಾದ ತಂತ್ರಜ್ಞಾನ ಸಾಮರ್ಥ್ಯ ನಿರ್ಮಾಣದ ಮೂಲಕ ಭಾರತವನ್ನು ಸ್ವಯಂ ಸಮರ್ಥನೀಯ ಸೆಮಿಕಂಡಕ್ಟರ್ ಕೇಂದ್ರವನ್ನಾಗಿ ಪರಿವರ್ತಿಸುವುದಕ್ಕೆ ಇದನ್ನು ನೀಡಿದ್ದಾರೆ. ಸೊ ಬಜೆಟ್ ಕ್ಲಾಸ್ ಯಾರು ನೋಡಿಲ್ಲ, ಬಜೆಟ್ ಕ್ಲಾಸ್ ನೋಡ್ಕೊಳ್ಳಿ, ಯಾಕಂದರೆ ಅಲ್ಲಿಂದ ನಿಮಗೆ ಕ್ವಶನ್ಗಳು ಬರ್ತಾ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲಿ. ಓಕೆ, ಈ ಒಂದು ಸೆಮಿಕಂಡಕ್ಟರ್ ಮಂಜೂರಾತಿಗಾಗಿ 2.0ಗಾಗಿ 1,000 ಕೋಟಿ ಕೊಡಲಾಗಿದೆ. ಹಾಗೆ ಈ ಒಂದು ಸೆಮಿಕಂಡಕ್ಟರ್ ಮತ್ತು ಪ್ರದರ್ಶನ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 8,000 ಕೋಟಿ ನೀಡಲಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗ್ತವೆ, ಇವೆಲ್ಲವೂ ಸಹ ಈ ನಂಬರ್ಗಳೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಆ್ಯಂಡ್ ದೆನ್ ಯಾವ ಒಂದು ಸಚಿವಾಲಯ, ಈ ಒಂದು ಮೈಟಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ಯಾರಿಸ್ ಒಪ್ಪಂದದ ಆರ್ಟಿಕಲ್ 6.2 ಅಡಿಯಲ್ಲಿ ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮ್ JCM ಅಂತಂದರೆ ಒಂದು ನಮ್ಮ ಇಂಡಿಯಾ, ಆ್ಯಂಡ್ ದೆನ್ ಇನ್ನೊಂದು ಯಾವುದಂದರೆ ಒಂದು ಜಪಾನ್ ಅಂತ ಹೇಳ್ತೀವಿ. ಓಕೆ, ಇಂಡಿಯಾ ಮತ್ತು ಜಪಾನ್ ಏನಿದೆ ಅಲ್ವಾ, ಒಂದು JCM ಯಾವುದೇ ಒಂದು ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮ್ ಕಾರ್ಬನ್ ಕ್ರೆಡಿಟ್ ವ್ಯಾಪಾರ ಮತ್ತು ಹವಾಮಾನ ಸಹಕಾರಕ್ಕಾಗಿ
ಒಪ್ಪಂದ ಮಾಡ್ಕೊಂಡಿದ್ದಾವೆ. ಯಾವುದು? ಭಾರತ ಮತ್ತು ಜಪಾನ್. ಇದನ್ನು ನೆನ್ಪಿಟ್ಕೊಳ್ಳಿ. JCM ಜಪಾನ್, ಜಪಾನ್, ಭಾರತ ಜಪಾನ್. ಯಾವುದು? ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಪ್ಯಾರಿಸ್ ಒಪ್ಪಂದ ಯಾವಾಗ ಬಂದಿದೆ? ಇದು ಪ್ಯಾರಿಸ್ ಒಪ್ಪಂದ ಬಂದಿರೋದು 2000 ಎಷ್ಟು 15 ಓಕೆ 15ರಲ್ಲಿ ಇದು ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇ 14, 2026 ನವದೆಹಲಿಯಲ್ಲಿ ನಡೆದ ಮೈನಾರಿಟೀಸ್ ವೆಲ್ಫೇರ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಥ್ರೂ AI ಫಾರ್ ವಿಕಸಿತ್ ಭಾರತ್ ರಾಷ್ಟ್ರೀಯ ಸಂಗೋಷ್ಠಿಯ ಮುಖ್ಯ ಉದ್ದೇಶವು ಸುಶಾಸನದಲ್ಲಿ ಯಾವುದನ್ನು ಜಾರಿಗೊಳಿಸಲಾಗ್ತದೆ ಅಂದರೆ, ಸೊ ಇವರು ಸಹ ಏನು ಹೇಳಿದ್ದಾರೆ, AIನೇ ಬೇಕು ನಮಗೆ ಅಂತ ಹೇಳ್ತಾರೆ. ಸೊ AIನ ಜಾರಿಗೊಳಿಸಲಾಗ್ತದೆ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೈನ್ಸಿನ ಪ್ರಶ್ನೆಗಳು, ಸಂಪ್ರಶ್ನೆಗಳು. ಪ್ರೋಟೀನ್ಗಳ ಜೀರ್ಣಕ್ರಿಯೆಗಾಗಿ ಆಮಾಶಯದಿಂದ ಸ್ರವಿಸುವ ಕಿಣ್ವ ಯಾವುದು ಅಂತ? ಪ್ರೋಟೀನ್ ಕಿಣ್ವ ಯಾವುದು? ಪೆಪ್ಸಿನ್ ಅಂತ ಹೇಳ್ತೀವಿ. ಅದು ಪೆಪ್ಸಿನ್. ಆ್ಯಂಡ್ ನೆಕ್ಸ್ಟ್, ಈ ಅದು ಶಿಫ್ಟ್ ಸೆಲ್ಸ್ ಏನಿದಾವಲ್ಲ ಅದು ಪೆಪ್ಸಿನೋಜನನ್ನು ಸ್ರವಿಸ್ತವೆ. ಇದು HClನ ಒಂದು ಸಂಪರ್ಕದಲ್ಲಿ ಸಕ್ರಿಯ ಪೆಪ್ಸಿನ್ ಆಗಿ ಬದಲಾಗ್ತದೆ. ಓಕೆ, ಸೊ ಈ ಒಂದು HClನ ಸಂಪರ್ಕದಲ್ಲಿ ಇದು ಸಕ್ರಿಯ ಪೆಪ್ಸಿನ್ ಆಗಿ ಬದಲಾಗ್ತದೆ. ಸೊ ಇದು ಸರಿ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಿಯೋಸ್ಟ್ಯಾಟ್ ವೇರಿಯಬಲ್ ರೆಸಿಸ್ಟರ್ ಅಂತ ಹೇಳ್ತೀವಲ್ವಾ, ಸೊ ಯಾವ ಒಂದು ಚಿಹ್ನೆಯಿಂದ ನಾವು ಪ್ರತಿನಿಧಿಸ್ತೇವೆ ಅಂತ ಕೇಳಿದ್ರೆ ಹೀಗೆ ಅಂತ ಇದನ್ನು ಪ್ರತಿನಿಧಿಸ್ತೇವೆ. ಸಿಂಪಲ್. ಸೊ ಏನು, ಅದರ ಮೇಲೆ ಅಡ್ಡಲಾಗಿ ಬಾಣವನ್ನು ಎಳೆದ ಜಿಗ್ಜಾಗ್ ಇರಬೇಕು, ಅದರ ಮೇಲೆ ಅಡ್ಡಾಗಿ ಎಳೆದಿರಬೇಕು. ಇದನ್ನು ನಾವು ವೇರಿಯಬಲ್ ರೆಸಿಸ್ಟರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರೆಸಿಸ್ಟರ್ ಅಂತಂದರೆ ಏನು? ರೆಸಿಸ್ಟರ್ ಅಂದರೆ ನಾರ್ಮಲ್ ರೆಸಿಸ್ಟರ್, ಫಿಕ್ಸ್ ರೆಸಿಸ್ಟೆನ್ಸ್ ಇರುತ್ತೆ ಅದಕ್ಕೆ. ಓಕೆ, ಬಟ್ ವೇರಿಯಬಲ್ ರೆಸಿಸ್ಟರ್ ಅಂದರೆ ಹೇಗೆ ಅಂದರೆ, ನೀವು ವೇರಿ ಮಾಡಬಹುದು. 2 ohms, 10 ohms, 15 ohms, ಆ್ಯಂಡ್ ದೆನ್ ಏನಾದರೂ ದೊಡ್ಡ ಮಟ್ಟದಲ್ಲಿತ್ತು ಅಂತಂದರೆ ಅದು 50 ಮೆಗಾ ohms, ಲೈಕ್ ದ್ಯಾಟ್. ಸೊ ಈ ರೀತಿ ನೀವು ವೇರಿ ಮಾಡಬಹುದು. ಸೊ ಅದಕ್ಕೆ ವೇರಿಯಬಲ್ ರೆಸಿಸ್ಟರ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉಯ್ಯಾಲೆಯಲ್ಲಿರುವ ವ್ಯಕ್ತಿಯ ಚಲನಶಕ್ತಿಯು ಯಾವ ಸ್ಥಾನದಲ್ಲಿ ಅತಿ ಹೆಚ್ಚಾಗಿರುತ್ತೆ ಅಂತ ಕೇಳಿದ್ದಾನೆ. ಈ ಕ್ವಶನ್ ಏನಿದೆ ಅಲ್ವಾ, ಈ ಕ್ವಶನ್ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಬಟ್ ಈ ಕ್ವಶನ್ಗೆ ನೀವು ಏನು ಹೆಲ್ಪ್ ತೊಗೊಳ್ಳಿ ಅಂದರೆ, ಪೊಟೆನ್ಷಿಯಲ್ ಎನರ್ಜಿ ಹೆಲ್ಪ್ ತೊಗೊಳ್ಳಿ. ಹೇಗೆ? ಪೊಟೆನ್ಷಿಯಲ್ ಎನರ್ಜಿ ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ಈ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತದೆ. ಸಿಂಪಲ್. ಓಕೆ, ಪೊಟೆನ್ಷಿಯಲ್ ಎನರ್ಜಿ ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಏನು? ಉಯ್ಯಾಲೆಯು ಅತ್ಯುನ್ನತ ಬಿಂದುವಲ್ಲಿದ್ದಾಗ, ಅದು ಫುಲ್ಲು ಮೇಲೆ ಇದ್ದಾಗ ಅಲ್ಲಿ ಏನಾಗ್ತದೆ, ಸ್ಟೋರ್ ಆಗ್ತದೆ ಎನರ್ಜಿ, ರಿಟರ್ನ್ ಬರ್ರಂತ ಬರ್ತದೆ ಅದು. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು, ಈ ಒಂದು ಉಯ್ಯಾಲೆಯು ಅತ್ಯಂತ ಕೆಳಗಿನ ಸರಾಸರಿ ಸ್ಥಾನದ ಮೂಲಕ ಹಾದು ಹೋದಾಗ. ಓಕೆ, ಆ್ಯಂಡ್ ಉಯ್ಯಾಲೆಯು ಸಮಯದಲ್ಲಿ ಪ್ರತಿ ಬಿಂದುವಿನಲ್ಲಿ ಒಂದೇ ಆಗಿರುತ್ತೆ. ಒಂದೇ ಆಗಿರಲಿಲ್ಲ, ಇಲ್ಲಿ ಫಾಸ್ಟ್ ಆಗಿರುತ್ತೆ, ಮತ್ತೆ ಇಲ್ಲಿ ಬರ್ರಂತ ಬರುತ್ತೆ. ಓಕೆ, ಮತ್ತೆ ರಿಟರ್ನ್ ಹೋಗುತ್ತೆ. ಸೊ ಇದೆಲ್ಲ. ಆ್ಯಂಡ್ ದೆನ್ ಉಯ್ಯಾಲೆಯು ನಿಲ್ಲಲು ಸಿದ್ಧವಾದಾಗ ಅಲ್ಲ. ಸೊ ಈ ಒಂದು ಅದರ ಕೈನೆಟಿಕ್ ಎನರ್ಜಿ ಯಾವ ಸ್ಥಾನದಲ್ಲಿ ಹೆಚ್ಚಾಗಿರುತ್ತೆ ಅಂತಂದರೆ, ಅದು ಉಯ್ಯಾಲೆಯು ಅತಿ ಕೆಳಗಿನ ಸ್ಥಾನ ಇಲ್ಲಿ ಬಂದು ಮತ್ತೆ ರಿಟರ್ನ್ ಮೇಲೆ ಹೋಗ್ತಿರತ್ತಲ್ವ, ಆ ಟೈಮಲ್ಲಿ ಅದರದ್ದು ಈ ಕೈನೆಟಿಕ್ ಎನರ್ಜಿ ಫಾಸ್ಟಾಗಿರುತ್ತೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಫುಲ್ ಟಾಪಲ್ಲಿ ಹೋಗಿ ನಿಲ್ಲುತ್ತೆ ಗೊತ್ತಾ, ಒಂದು ಪಾಯಿಂಟಲ್ಲಿ, ಸರ್ಟನ್ ಪಾಯಿಂಟಲ್ಲಿ. ಇವಾಗ ಬರುತ್ತಲ್ಲ ನಾಗರ ಪಂಚಮಿ, ಅವಾಗ ಬೇಕಾದರೆ ಟ್ರೈ ಮಾಡಿ ನೋಡಿ ಇದನ್ನು. ಫುಲ್ ಟಾಪ್ ಪಾಯಿಂಟ್ಗೆ ಹೇಗೆ ಹೋಗಿ ನಿಲ್ಲುತ್ತಲ್ಲ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರಳ ಯಂತ್ರದ ಯಾಂತ್ರಿಕ ಲಾಭವು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಒಂದಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಸ್ಥಿತಿ ಯಾವುದು ಅಂತ ಕೇಳಿದಾನೆ. ಈ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಒಂದಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಸ್ಥಿತಿ ಯಾವುದು ಅಂತಂದರೆ, ಈ ಒಂದು ಎಫರ್ಟ್ನ ಒಂದು ಆರ್ಮ್ ಏನಿದೆ ಅಲ್ವಾ, ಅದರ ಉದ್ದವು ಈ ಲೋಡ್ ಆರ್ಮ್ಗಿಂತ ಹೆಚ್ಚಾದಾಗ. ಲೋಡ್ ಇವಾಗ ಒಂದು 10 ಇದೆ ಅಂತ ತಿಳ್ಕೊಳ್ಳಿ, ನೀವು ಎಫರ್ಟೇ ಒಂದು 20 ಹಾಕ್ತಿದ್ದೀರಾ ಅಂತಂದರೆ ಅಲ್ಲಿ ಅಡ್ವಾಂಟೇಜ್ ಅಲ್ವಾ, ಮೆಕ್ಯಾನಿಕಲ್ ಅಡ್ವಾಂಟೇಜ್. ಸೊ ಹಾಗೆ ಅಂತ ನೆನ್ಪಿಟ್ಕೊಳ್ಳಿ, ಸಿಂಪಲಾಗಿ ನೆನಪುಳಿತದೆ. ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಂಪ್ರದಾಯಿಕ ವಿದ್ಯುತ್ ಬಲ್ಬ್ ಏಕೆ ಬೆಳಗ್ತದೆ? ಯಾಕೆ ಬೆಳಗ್ತದೆ ಅಂದರೆ ಅದರಲ್ಲಿ ಶಾಖ ಹರಿತದೆ, ಮೀನ್ಸ್ ಅದು ಪ್ರವಾಹ ಹರಿತದೆ, ಕರೆಂಟ್ ಹರಿತದೆ. ಸೊ ಅದಕ್ಕೆ ಅದು ಹೀಟ್ ಆಗ್ತದೆ, ಹೀಟಾಗಿ ಎಮಿಟ್ ಆಗ್ತದೆ ಅಷ್ಟೇ, ಲೈಟ್ ಎಮಿಟ್ ಆಗ್ತದೆ. ಸೊ ಮೀನ್ಸ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಸಾಯನಶಾಸ್ತ್ರದಲ್ಲಿ ವೆಲೆನ್ಸಿ ಅಂದರೆ ಏನು ಅಂತ ಕೇಳ್ತಾನೆ. ವೆಲೆನ್ಸ್ ಅಂದರೆ ಏನು? ಪ್ರೋಟಾನ್ಗಳ ಸಂಖ್ಯೆನ? ಅಲ್ಲ. ಅಂದರೆ ಇತರ ಅಂಶಗಳೊಂದಿಗೆ ಸೇರುವ ಅಂಶದ ಸಾಮರ್ಥ್ಯವ? ಹೌದು, ಇತರ ಅಂಶಗಳೊಂದಿಗೆ ಸೇರುವ ಒಂದು ಅಂಶದ ಸಾಮರ್ಥ್ಯವನ್ನು ನಾವು ವ್ಯಾಲೆನ್ಸಿ ಅಂತ ಹೇಳ್ತೇವೆ. ಹಾಗಾದರೆ ಹೇಳ್ಬೋದಾ, ಕಾರ್ಬನ್ದು ವ್ಯಾಲೆನ್ಸಿ ಎಷ್ಟಿದೆ? 4 ಇದೆಯಾ, ಅಥವಾ 2 ಇದೆಯಾ, ಅಥವಾ ವ್ಯಾಲೆನ್ಸಿಯೇ ಇಲ್ವಾ, 0 ಇದೆಯಾ ಅಂತ ಹೇಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ಷೌರದ ಕನ್ನಡಿಯಾಗಿ ನಿಮ್ಮ ಕಾನ್ಕೇವ್ ಮಿರರನ್ನು ಬಳಸುವಾಗ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಪಡೆಯಲು ವಸ್ತುವನ್ನು ಎಲ್ಲಿ ಇರಿಸಬೇಕು ಅಂತ. ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್ನ ದೊಡ್ಡದಾಗಿ ಪಡೆಯಲ್ಲಲ್ವಾ, ಸೊ ಪೋಲ್ ಮತ್ತು ಫೋಕಸ್ ಮಧ್ಯೆ ಇರಿಸಬೇಕು. ಪೋಲ್ ಮತ್ತು ಫೋಕಸ್. ಓಕೆ, ಇದು ಅನಿಸುತ್ತೆ ಆಪ್ಷನ್ ಸಿ ಇದಕ್ಕೆ. ವಕ್ರತಾ ಕೇಂದ್ರ ಅಂದರೆ ಕರ್ವೇಚರ್ ಅಲ್ವಾ. ಓಕೆ, ಸೊ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಪೋಲ್ ಮತ್ತು ಈ ಒಂದು ಫೋಕಸ್ ಮಧ್ಯೆ ಇರಿಸಿದಾಗ ಅದೇನಾಗುತ್ತೆ, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ, ಬಟ್ ಸ್ಟಿಲ್ ಅದೇನಂದರೆ ಮ್ಯಾಗ್ನಿಫೈಡ್ ಆಗಿರುತ್ತೆ, ಫುಲ್ ದೊಡ್ಡದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೀಡಿರುವ ರಾಸಾಯನಿಕ ಸಮೀಕರಣ Zn ಪ್ಲಸ್ HNO3. ಸೊ ಇದ್ರದ್ದು ಏನಾಗಿದೆ, Zn NO3 ಅದನ್ನು ಎಷ್ಟು ಸಮತೋಲನಗೊಳಿಸಿದ ನಂತರ ಎಲ್ಲ ಕ್ರಿಯಾಕಾರಿಗಳು ಮತ್ತು ಉತ್ಪನ್ನಗಳ ಗುಣಕಾಂಕಗಳ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ತೀರಾ? ಮಾಡಿ ನೋಡುವ ಬ್ಯಾಲೆನ್ಸ್. ಸೊ ಇಲ್ಲಿ Zn ಒಂದಿದೆ, ಆ್ಯಂಡ್ ದೆನ್ H ಇಲ್ಲಿ 1 ಇದೆ, H ಇಲ್ಲಿ 2 ಇದೆ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಇಲ್ಲಿ 2
HNO3 ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲಿ ಸಹ ನಿಮಗೆ 2 H ಆಗುತ್ತೆ. ಆ್ಯಂಡ್ ದೆನ್ NO3 3 2 6. ಸೊ ಓಕೆ, ಅದು ಸಹ ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಇದು ಒಂದೇ ಮಾತ್ರ ಮಾಡ್ಕೊಳ್ಳೋದು. ಆ್ಯಂಡ್ ದೆನ್ ಇಲ್ಲಿ ಏನು 1 + 2 3 ಆಯಿತು, 3 4 4 1 5 ಬರುತ್ತೆ ಆನ್ಸರ್ ಇದಕ್ಕೆ. 5 ಬರುತ್ತೆ. ಓಕೆ, ಆಪ್ಷನ್ ಓಕೆ 5 ಇದೆ ನೋಡಿ. ಸೊ ಇದು ಇಲ್ಲೇನಿದೆ ಅಲ್ವಾ 2 1 1. ಸೊ ಇದನ್ನು ಕೂಡಿಸ್ಕೊಂಡಿದ್ದಾರೆ ಅಷ್ಟೇ. ಅದನ್ನು ಇದನ್ನು ಮಾಡೋದು ಬ್ಯಾಲೆನ್ಸ್ ಮಾಡಿ ಅದನ್ನು ಕೂಡಿಸ್ಕೊಳ್ಳೋದು ಅಷ್ಟೇ. ಸೊ ಸಿಂಪಲಾಗಿ ಬರುತ್ತೆ. ಇದು ಸಿಂಪಲ್ ಕ್ವಶನ್ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವೇಗೋತ್ಕರ್ಷ ಮತ್ತು ಸ್ಥಾನಪಲ್ಲಟ ಮತ್ತು ಪ್ರಯಾಣಿಸಿದ ದೂರಗಳ ಪೈಕಿ ಯಾವ ಭೌತಿಕ ರಾಶಿಯು ಎಂದಿಗೂ ಋಣಾತ್ಮಕವಾಗಿ ಇರಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾನೆ. ಋಣಾತ್ಮಕವಾಗಿ ಯಾವುದು ನೆಗೆಟಿವ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ವೇಗ ನೆಗೆಟಿವ್ ಆಗ್ಬೋದು, ವೇಗೋತ್ಕರ್ಷ ನೆಗೆಟಿವ್ ಆಗ್ಬೋದು, ಸ್ಥಾನಪಲ್ಲಟವು ನೆಗೆಟಿವ್ ಆಗ್ಬೋದು. ಬಟ್ ಈ ಒಂದು ದೂರ ಏನಿದೆಯಲ್ವ ಇದು ನೆಗೆಟಿವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ಈ 3 ಏನಿದಾವಲ್ವಾ, ಸೊ ಇದು ನಾವನ್ನ ಏನಂತ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಏನಂತ ಹೇಳ್ತೀವಿ, ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಇದೇನಿದೆ ಸ್ಕೇಲರ್ ಕ್ವಾಂಟಿಟಿ ಇದೆ. ಸ್ಕೇಲರ್ ಕ್ವಾಂಟಿಟಿ ನಿಮಗೆ ಇದು ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ ಅಂತ ನಾವು ಹೇಳ್ಬೋದು, ಪ್ರಯಾಣಿಸಿದ ಒಂದು ದೂರ. ಆ್ಯಂಡ್ ನೆಕ್ಸ್ಟ್ ಓಕೆ, ಕ್ವಶನ್ ಇಲ್ಲೇ ಎಂಡ್ ಆಯಿತು. ಬಟ್ ಒಂದು ಹೋಮ್ವರ್ಕ್ ಪ್ರಶ್ನೆ ತೊಗೊಳ್ಳಿ ನೀವು. ಹೋಮ್ವರ್ಕ್ ಪ್ರಶ್ನೆ ಏನು ಅಂತಂದರೆ, ನಮ್ಮ ಭಾರತದ 101ನೇ ರಾಮ್ಸರ್ ಸೈಟ್ ಯಾವುದು ಅಂತ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ತೊಗೊಂಡು ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.